ಧರ್ಮಸ್ಥಳ ಗ್ರಾಮದಲ್ಲಿ ನಿನ್ನೆ ಉಂಟಾದಂತಹ ಗುಂಪು ಘರ್ಷಣೆ ಇದೆಯಲ್ಲ, ಇದು ಅಗೇನ್ ಪರವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಒಂದು ಗುಂಪು ನಮ್ಮ ಮೇಲೆ ಹಲ್ಲೆ ಆಗಿದೆ, ಅವ್ರ ಮೇಲೆ ಹಲ್ಲೆ ಆಗಿದ್ದು ಸುಳ್ಳು ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಗುಂಪು ಕೂಡ ಸೇಮ್ ಕಥೆಯನ್ನೇ ಹೇಳ್ತಾ ಇದೆ. ಹೀಗಾಗಿ ಪೊಲೀಸರಿಗೆ ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಮೇಂಟೈನ್ ಮಾಡೋದು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆಗೆ ಈ ಅನಾಮಿಕ ವ್ಯಕ್ತಿ ಇದನ್ನಲ್ಲ, ಆತ 13 ಪಾಯಿಂಟ್ಗಳನ್ನು ತೋರಿಸಿದ್ದ. ಇಲ್ಲಿ ತನಕ ಗುರುತಿಸಿರುವಂತಹ ಯಾವುದೇ ಪಾಯಿಂಟ್ನಲ್ಲಿ ಯಾವುದೇ ಗಟ್ಟಿ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಇವತ್ತು 13ನೇ ಪಾಯಿಂಟ್ನ ನಂತರ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪುತ್ತಾ ಇಡೀ ಪ್ರಕರಣ ಅಥವಾ ಇನ್ನಷ್ಟು ಗುಂಡಿಗಳನ್ನು ತೋಡಲಾಗುತ್ತಾ ಅನ್ನುವಂತಹ ಚರ್ಚೆ ಅಧಿಕಾರಿಗಳ ವರ್ಗದಲ್ಲೇ ಒಂದು ಗೊಂದಲಕ್ಕೆ ಕಾರಣ ಆಗಿದೆ. ಕೆಲ SIT ಅಧಿಕಾರಿಗಳು ಈತ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋ ಕನ್ಕ್ಲೂಷನ್ ಹತ್ರ ಬರ್ತಾ ಇದ್ರೆ, ಇನ್ನು ಕೆಲವರು ಇಲ್ಲ ಈತನಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಅನ್ನೋ ರೀತಿಯಲ್ಲಿ ಇದ್ದಾರಂತೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಆದಂತಹ ಗುಂಪು ಘರ್ಷಣೆಗೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಸುಳ್ಳು ಪ್ರಚಾರ ಮತ್ತು ಕ್ಷೇತ್ರದ ತೇಜೋವಧೆ ಮಾಡ್ತಿದ್ದಾರೆ ಅಂತ ಹಲ್ಲೆಯನ್ನ ಧರ್ಮಸ್ಥಳದ ಭಕ್ತಾದಿಗಳು ನಡೆಸಿದ್ರು. ಪ್ರಕರಣ ಸಂಬಂಧ FIR ಅನ್ನ ಪೊಲೀಸರು ದಾಖಲಿಸಿದ್ದಾರೆ. ಬಂದೋಬಸ್ತ್ಗೆ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಒಟ್ಟು 3 KSRP ತುಕಡಿಗಳನ್ನ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ನಿಯೋಜನೆ ಮಾಡಲಾಗಿದೆ. ಈಗ ಪರಿಸ್ಥಿತಿ ತಿಳಿಯಾಗಿದೆ. ಆದರೆ ನಿನ್ನೆ ಕೆಲ ಕಾಲ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಸ್ಥಳದಲ್ಲಿ ಪೊಲೀಸರು ಇದ್ದಿದ್ದರಿಂದ ಒಂದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಯಶಸ್ವಿಯಾದರು. ಆದರೂ ಅಲ್ಲಾಗಲೇ ಒಂದು 3 ಜನಕ್ಕಂತೂ ಏಟು ಬಿದ್ದಿತ್ತು. ಆ 3 ಜನರನ್ನು ಆಸ್ಪತ್ರೆಗೆ ಸೇರಿಸೋ ಕೆಲಸ ಆಯಿತು. ಆಸ್ಪತ್ರೆಯಲ್ಲಿ ಇನ್ನೊಂದು ರೌಂಡ್ ಆಫ್ ಘರ್ಷಣೆಗೆ ಅದು ಕಾರಣ ಆಯಿತು. ಸೊ ಈಗ ಒಂದು FIR ಕಾಪಿಯನ್ನು ಕೂಡ ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಾ, ಯಾರ್ಯಾರ ಮೇಲೆ FIR ಆಗಿದೆ ಅಂತ. ವಿಪರೀತವಾಗಿ ಇತ್ತೀಚೆಗೆ ಕೆಲ ವಿಡಿಯೋಗಳನ್ನು ಮಾಡಿಕೊಂಡು ಪ್ರಚಲಿತದಲ್ಲಿ ಬಂದಂತಹ ವ್ಯಕ್ತಿಗಳ ಮೇಲೆ FIR ಆಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್. ಈಗ ಧರ್ಮಸ್ಥಳ ಗ್ರಾಮ ತಿಳಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತೇನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು, ಆಮೇಲೆ ನಿನ್ನೆಯ ಘರ್ಷಣೆಗೆ ಸಂಬಂಧಪಟ್ಟಂತೆ ಏನು ಸೆಕ್ಷನ್ಸನ್ನು ಹಾಕಿದ್ದಾರೆ, ಎಷ್ಟು ಜನರನ್ನು ವಶಕ್ಕೆ ಪಡೆದಿದ್ದಾರೆ, ಏನೇನು ಆಗ್ತಾ ಇದೆ ಸದ್ಯಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ. ಹೌದು ಮಮತಾ, ಕಳೆದ 12 ದಿವಸಗಳಿಂದ ಕೂಡ ಆ ಮುಸುಕುದಾರಿ ವ್ಯಕ್ತಿಯ ಸುತ್ತ ಮತ್ತು ಆತ ತೋರಿಸುವಂತಹ ಜಾಗಗಳು ಮತ್ತು ಅಲ್ಲಿ ಶವದ ಶೋಧ, ಈ ತರದ ಚರ್ಚೆಗಳು ಸಾಕ್ತಾ ಇತ್ತು. ಈ ನಡುವೆ ನಿನ್ನೆ ಸಂಜೆ 6:30 ಸುಮಾರಿಗೆ ಒಂದು ಬೆಳವಣಿಗೆ ಆಗಿರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಿಂದ ನೇತ್ರಾವತಿಗೆ ಬರುವ ಸ್ನಾನಘಟ್ಟದ ಸಮೀಪ ಪಾಂಗಳ ಅನ್ನೋ ಸ್ಥಳದಲ್ಲಿ ಯೂಟ್ಯೂಬರ್ಸ್ನ ಮೇಲೆ ಧರ್ಮಸ್ಥಳದ ಗ್ರಾಮಸ್ಥರು ಮತ್ತು ಯಾತ್ರಾರ್ಥಿಗಳು ಬಂದು ಹಲ್ಲೆ ನಡೆಸಿರುವಂಥದ್ದು. ಪ್ರಮುಖವಾಗಿ ಕ್ಷೇತ್ರವನ್ನ ಅಪಪ್ರಚಾರ ಮಾಡಲಾಗ್ತಾ ಇದೆ ಮತ್ತು ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ತೇಜೋವಧೆ ಆಗ್ತಾ ಇದೆ ನಿರಂತರವಾಗಿ ಅನ್ನುವಂಥದ್ದು. ಮತ್ತು SITಯ ಒಂದು ತನಿಖೆ ಏನು ಸಾಗ್ತಾ ಇದೆ, ಅದಕ್ಕಿಂತ ಹೊರತಾಗಿ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡ್ತಾ ಇದ್ದೀರಿ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾತಿಗೆ ಮಾತು ಬೆಳೆದು ಅಲ್ಲಿ ಜಟಾಪಟಿಯಾಗಿ ಹಲ್ಲೆ ಆಗಿರುವಂಥದ್ದು. ಈ ಹಲ್ಲೆ ಆದವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನು ಮಾಡಲಾಗಿತ್ತು ಮತ್ತು ರಾಜ್ಯ ಮಟ್ಟದ ಸುದ್ದಿವಾಹಿನಿಯ ರಿಪೋರ್ಟರ್ನ ಮೇಲೆ ಹಲ್ಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ಈ ಕ್ಷಣದವರೆಗೆ ಯಾರನ್ನು ಕೂಡ ವಶಕ್ಕೆ ಪಡೆದಿಲ್ಲ. ಸ್ಥಳಕ್ಕೆ ದಕ್ಷಿಣ ಕನ್ನಡ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಬಂದು ಬೆಳ್ತಂಗಡಿ ಠಾಣೆಗೂ ಬಂದಿದ್ರು, ಧರ್ಮಸ್ಥಳಕ್ಕೂ ಬಂದಿದ್ರು ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸಾವಿರಾರು ಜನ ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಹಾಗಾಗಿ ಪ್ರತಿಭಟನೆ ಮಾಡಿದ ಗುಂಪು ಪಾಂಗಳದಲ್ಲಿ ಒಂದು ಗುಂಪು ಆಗಿರುವಂಥದ್ದು ಮತ್ತು ಸಾರ್ವಜನಿಕರಿಗೆ ಸಮಸ್ಯೆ ಆಗಿರುವಂಥದ್ದು. ಬೆನಕ ಆಸ್ಪತ್ರೆಯಲ್ಲಿ ಉದ್ವಿಗ್ನ ಗುಂಪು ಅಲ್ಲಿ ಜಮಾ ಆಗಿರುವಂಥದ್ದು ಮತ್ತು ಅಲ್ಲಿನ ಪೇಷಂಟ್ಗಳಿಗೆ ಮತ್ತು ಪೇಷಂಟ್ ಪಾರ್ಟಿಗೆ ಮತ್ತು ಆಸ್ಪತ್ರೆಯ ಆವರಣದಲ್ಲಿ ಏಕಾಏಕಿ ಜಮಾಯಿಸಿರೋದ್ರಿಂದ ಆ ಗುಂಪಿನ ಮೇಲೆ ಕೂಡ FIR ಆಗಿರುವಂಥದ್ದು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4-5 ಕೇಸ್ಗಳನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದಾಖಲು ಮಾಡಿದ್ದಾರೆ. ಇನ್ನು ನಿನ್ನೆ ರಾತ್ರಿಯ ವಿಡಿಯೋಗಳನ್ನ ಆಧರಿಸಿ ಮತ್ತಷ್ಟು ಜನರ ಮೇಲೆ FIR ಅನ್ನ ದಾಖಲಿಸಲಿಕ್ಕೆ ಈಗಾಗಲೇ SP ಅವರು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಈ ನಡುವೆ ಅದೊಂದು ಭಾಗ ಆದ್ರೆ 13ನೇ ಪಾಯಿಂಟ್ ನಲ್ಲಿ ಇವತ್ತು ಅಸ್ಥಿಪಂಜರದ ಶೋಧ ಕಾರ್ಯ ನಡೀಲಿಕ್ಕಿದೆ. ಬಹಳ ಕ್ರೂಷಿಯಲ್ ಸ್ಥಳ ಇದು. ಡ್ಯಾಮು, ಮೆಸ್ಕಾಮು, ಸಾರ್ವಜನಿಕ ಸ್ಥಳ, ನೇತ್ರಾವತಿ ಸ್ನಾನಘಟ್ಟ ಎಲ್ಲದರ ನಡುವೆ 13ನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ಆಗ್ಲಿಕ್ಕಿದೆ ಮಮತಾ.